ನೋಡಿ ಫ್ರೆಂಡ್ಸ್, ಇವೆಲ್ಲವ ಜಿಂಕೆ ಜಿಂಕೆ. ಅಲ್ಲಿ ಹೆಂಗ್ ಓಪನ್ ಬಿಟ್ಟಿದ್ರಿ? ಅದೇ ಅಲ್ಲೂ ಇಷ್ಟ ಇದ್ದು ಅಲ್ಲಿಲ್ವಾ ಕೋತಿಗಳು? ನೀನೇ ಇದೆಯಲ್ಲ. ನಿಲ್ಸಂಗಿಲ್ಲ ಅನ್ಸುತ್ತೆ ಕಣ. ನಿಲ್ಸಂಗಿಲ್ವಾ? ನಡಿ ನಡಿ ಬೇಡ ನಡಿ, ಒಂಚೂರು ಹಂಗೆ ನೋಡ್ಲಾ? ಸಾಕು ನಡಿ. ನೀನು ವಿಡಿಯೋ ಆಯ್ತು ಕಣ. ಒಂಚೂರು ಝೂಮ್ ಮಾಡು. ಜಿಂಕೆಗಳು ನೋಡಿ ಬರುತ್ತೆ. ಝೂಮ್ ಮಾಡಿ ಈ ಕಡೆ ಹಿಂಗೆ ಲೆಫ್ಟ್ ಬಾ. ಸಿನಿಮ್ಯಾಟಿಕ್ ಅಲ್ವಾ? ಎಷ್ಟು ಥರ ಇದೆ ನೋಡು. ನೋಡಿ ಇರ್ಲಿ ಹಂಗೆ ಅದನ್ನ ಹೋಗ್ಲಿ ಮಾಡ್ಲಾ, ಹಿಂಗೆ ಮಾಡ್ಲಾ. ಏನ್ ಹೇಳ್ತಾರೆ ಮಗ ಇಂಗ್ಲೀಷ್ ಅಲ್ಲಿ ಅದಕ್ಕೆ? ಗಳು ಅಂತ ಇದೆ. ಈಗ ನಾವು ತಮಿಳ್ನಾಡಿಗೆ ಎಂಟ್ರಿ ಆಗಿದ್ದೀವಿ. ಸುಮ್ಮನೆ ಕೂತಿದ್ದಾರೆ, ಕೆಲಸ ಮಾಡ್ತಾ ಇಲ್ಲ. ಪುರ ಎಲ್ಲ ದಾಟ್ಕೊಂಡು ಈಗ ನಾವು ಕರ್ನಾಟಕ ಬಾರ್ಡರ್ನ ಬಿಟ್ಟು ತಮಿಳ್ನಾಡು ಬಾರ್ಡರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಜರ್ನಿ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ನಾವು ಜರ್ನಿ ಮಾಡ್ತೀವಿ. ಅಲ್ಲೋಡಲಿ ಇಲ್ಲಿ ಬಿಡ ಒಂಚೂರು ನೋಡ್ಕೊಂಡು ಇವನ್ ಕೈ ಕೂಡ ಮೊಬೈಲ್ ಇಡಂಗಿರೋ. ಊಟಿಗೆ ಹೋಗ್ಬೇಕಾದ್ರೆ ಕಾಡು ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಆರಾಮಾಗಿ ನಾವು ಹೋಗ್ಬೋದು. ಅವಾಗ ಏನಾಗುತ್ತೆ ಅಂತಂದರೆ ಜರ್ನಿ ಎಂಡ್ ಆಗೋದೇ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಅದೊಂಚೂರು ಇತ್ತಂಗೆ ಸೊ ಇಲ್ಲೊಂದು ಜಾಗದಲ್ಲಿ ಇದ್ದೀವಿ. ಏನಂತ ಗೊತ್ತಿಲ್ಲ, ಒಟ್ಟಾರೆ ಇದು ಕೂಡ ಟೂರಿಸ್ಟ್ ಪ್ಲೇಸು. ಇಲ್ಲೇನಂತ ಅಂದರೆ ಈ ಕಡೆಯಿಂದನೂ ಹೋಗ್ಬೋದು, ಅದು ಲಾಂಗ್ ಆಗುತ್ತಂತ. ಆ ಕಡೆ ರೋಡಲ್ಲಿ ಹೋಗೋದ್ರೆ ಈ ರೋಡಲ್ಲಿ ಹೋಗಿ ಅಂತ ಹೇಳಿದ್ರು. ನಮ್ಮ ಜೊತೆಗೆ ಪೊಲೀಸ್, ತಮಿಳ್ನಾಡು ಪೊಲೀಸ್ ಫಾರೆಸ್ಟ್ ಆಫೀಸರ್ ಬಂದಿದ್ರು. ಸ್ವಲ್ಪ ಏನೋ ಕನ್ಫ್ಯೂಷನ್ ಬಿಡಪ್ಪ. ಆಯಿತು, ನಾವು ಅಷ್ಟೆಲ್ಲ ಎಕ್ಸ್ಪರ್ಟ್ ಅಲ್ಲ ಮರೆಯ, ಅನ್ಎಜುಕೇಟೆಡು ಬ್ರೂಟ್ಸ್, ನಾವೆಲ್ಲ ಅನ್ಎಜುಕೇಟೆಡ್ ಬ್ರೂಟ್ಸ್. ಹಂಗಾಗಿ ಈ ರೋಡಲ್ಲಿ ಬಂದ್ವಿ. ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಆನೆ ಐತಾ? ಅದು ಡೂಪ್ಲಿಕೇಟ್ ಆನೆ. ಈಗ ಮತ್ತೆ ಹೊರಟಿದ್ದೀವಿ. 36 ಕಿಲೋಮೀಟರ್ ಇದೆ ಇಲ್ಲಿಂದ. ಟೋಟಲ್ ಆಗಿ 36 ಕಿಲೋಮೀಟರ್ ಇದೆ. ಏನದು? 36 ಕಿಲೋಮೀಟರ್ ಇದೆ. ಫುಲ್ಲು ಜಂಗಲು. ಇಲ್ಲಿ ಒಳ್ಳೆ ಕುರಿ ಮೇಯಿಸ್ದಂಗೆ ಮೇಯಿಸ್ತಿದ್ದಾರೆ. ಅದ್ರ ಹೆಸರೇನಪ್ಪ? ಜಿಂಕೆಗಳು. ಅಲ್ಲಿಂದ ನೋಡಿದ್ವಿ. ಗಾಡಿ ನಿಲ್ಸವ್ರೆ. ಅಂದರೆ ಇಲ್ಲಿ ಹೋಗಿ ಏನೋ ಪಾಸ್, ಊಟಿ ಪಾಸ್ ಅಂತೆ ಮಾಡಿಸ್ಬೇಕಂತ ಹೇಳ್ತಿದ್ದಾರೆ. ಆಯ್ತನಾ?
ಊಟಿ ಪಾಸ್ ಮಾಡಿಸ್ಬೇಕಂತ ಅದಕ್ಕೋಸ್ಕರ ಇಲ್ಲೆಲ್ಲ ನಿಂತಿರೋವಂಥದ್ದು. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೇರಳ ಗಾಡಿಗಳು, ನಮ್ಮದು ಕರ್ನಾಟಕ ಗಾಡಿಯಾಗಿರುತ್ತೆ. ಸೊ ಬನ್ನಿ ನೋಡೋಣ ಅದೇನು ಊಟಿ ಪಾಸ್ ಅಂತ ಗೊತ್ತಿಲ್ಲ. ಈ ಥರ ಯಾವುದೋ ಪಾಸ್ ಅಂತ ಮಾಡಿಸ್ತಿದ್ದಾರೆ. ಒಟ್ಟಾರೆ ಇವ್ರದ್ದು ಮೊಬೈಲಲ್ಲೇ ಮಾಡ್ತಿರೋದು. ಸೊ ಇದು ನಾವೇ ಮಾಡ್ಕೋಬೋದು, ಇಲ್ಲ ಅಂತಂದರೆ ಅಲ್ಲ ನಾವೇ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಲ್ಲಿ ಬಂದರೆ ಇಲ್ಲಿ ಇವ್ರದ್ದು ಚೆಕ್ ಪೋಸ್ಟ್ ಅಂತ ಇದೆ. ಸೊ ಚೆಕ್ ಪೋಸ್ಟಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಿ ಈ ಪಾಸ್ ಏನೋ ಮಾಡಿಸ್ಕೋಬೇಕಂತ ಆಲ್ಮೋಸ್ಟ್ ಒಂದು 2 ದಿನಕ್ಕೆ ಆಯಿತಾ. ಸೊ 2 ದಿನ ಅಂತ ಅಂದರೆ ನಾವು 2 ದಿನಕ್ಕಂತ ಮಾಡಿಸ್ಕೊಂಡಿದ್ದೀವಿ. ನಾರ್ಮಲಾಗಿ ಇವ್ರು ಹೇಳೋದೇನಂತ ಅಂದರೆ ಇಲ್ಲಿ ಊಟಿಗೆ ಎಂಟ್ರಿ ಆಗಬೇಕಂದ್ರೆ ಎಷ್ಟು ಜನ ಎಷ್ಟು ಏನು ಅಂತ ಎಲ್ಲ ಕೇಳಿದ್ರು. ಗಾಡಿ ನಂಬರ್ ಎಲ್ಲ ಕೇಳಿದ್ರು. ಒಂದು ಪಾಸು 30 ರೂಪಾಯಿ ಇಸ್ಕೊಂಡ್ರು 2 ದಿನಕ್ಕೇನೋ. ಅದು ಎಷ್ಟು ದಿನ ವ್ಯಾಲಿಡಿಟಿ ಅಂತ ಗೊತ್ತಿಲ್ಲ. ಒಟ್ಟಾರೆ ಅಲ್ಲೇನು ನೋಡ್ತಾ ಇದ್ದೀರಾ ಅಲ್ಲಿ ಆಯಿತಾ. ಇದು ಚೆಕ್ ಪೋಸ್ಟ್ ಅಂದ್ಕೊಂಡಿದ್ದೀನಿ. ಆ ಜಾಗದಲ್ಲಿ ಈ ಥರ ಇರೋವಂಥದ್ದು. ಪಾಸ್ ಎಲ್ಲ ಮಾಡಿಸ್ಕೊಂಡಾಗಿದೆ. ಪಾಸ್ ಮಾಡಿಸ್ಕೊಂಡು ಈಗ ಅಲ್ಲಿ ತೋರಿಸ್ತಾರೆ. ಈಗ ನಾವು ಮತ್ತೆ ಹೊರಟಿದ್ದೇವೆ ಊಟಿ ಕಡೆಗೆ. ಸೊ ಇದು ಯಾವ ಏರಿಯಾ ಅಂತ ಜಾಗ ಹೆಸರೇನು ಗೊತ್ತಿಲ್ಲ ನಮಗೆ. ಚೆಕ್ ಮಾಡ್ತಾರೆ ಪೊಲೀಸರು. ಸೊ ಒಟ್ಟಾರೆ ಇಲ್ಲೆಲ್ಲ ಚೆಕ್ ಮಾಡ್ತಾರೆ. ಪಾಸ್ ಮಾಡಿಕೊಂಡು ಈಗ ಹೊರಟಿರೋವಂಥದ್ದು. ಇಲ್ಲಿ ಚೆಕ್ ಪೋಸ್ಟ್ ಇದೆ. ಅಂದರೆ ಇದು ಊಟಿಗೆ ನಾವು ಎಂಟ್ರಿ ಆಗಬೇಕಾದ್ರೆ ಇರೋವಂಥದ್ದು. ಇಲ್ಲಿ ಏನು ಜೀಪ್ಗಳೆಲ್ಲ ಓಡ್ತಾ ಇದ್ದಾವೆ. ಅಂದರೆ ಊಟಿಯಿಂದ ಇಲ್ಲಿಗೆ ಇಲ್ಲಿಂದ ಊಟಿ ಒಂದು 36 ಕಿಲೋಮೀಟ್ರ್ ಇದೆ. ಹಾಂ ಇಲ್ಲಿ ಹಾಗೆ ಈ ಜೀಪ್ಗಳೇನು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಬಂದ್ಬಿಟ್ಟು ನೋಡಿ ಇವರೆಲ್ಲ ಸಫಾರಿ ಹೋಗ್ತೀರಾ ಅಂತ ಎಲ್ಲ ಕೇಳ್ತಾರೆ. ಸಫಾರಿ ಹೋಗಲ್ಲ ನಾವು ಆಯಿತಾ. ಇಲ್ಲೆಲ್ಲ ಸಫಾರಿ ಅಂತ ಕೇಳ್ತಾರೆ. ಈ ಥರ ಇರೋದು. ಇದು ಜಿಂಕೆ ಎಲ್ಲ ಕುರಿಯೋದು. ಊಟಿಗೆ ಯಾವ ಕಡೆ ಹೋಗ್ಬೇಕು? ಸೊ ಈ ಕಡೆಯಿಂದ ಹೋದರೆ ಊಟಿ ಕಡೆಗೆ ಹೊರಡ್ತಾ ಇದ್ದೇವೆ. ಇಲ್ಲಿಂದ 36 ಕಿಲೋಮೀಟ್ರ್ ಊಟಿ ಇದೆ. ಮುಂದೆ ಏನು ಗಾಡಿ ಹೋಯ್ತಾ ಇದೆ ನೀವು ನೋಡ್ಬೋದು. ಇಲ್ಲಿ ಜಾಸ್ತಿ ಅಂದರೆ ಈ ಸಫಾರಿಗೆ ಹೋಗೋಕ್ಕೋಸ್ಕರ ಈ ಥರ ಜೀಪ್ಗಳು ಜಾಸ್ತಿ ಓಡ್ತಾ ಹೋಯ್ತಾ ಇದೆ. ನೋಡ್ಬೋದು ಸಫಾರಿ ಕರ್ಕೊಂಡು ಹೋಗ್ತಾರಂತೆ. 350 ರೂಪಾಯಿ ಅಂತೆ. ಇಲ್ಲಿ ಜೀಪ್ಗಳು ಜಾಸ್ತಿ ಇದ್ದಾವೆ. ಎಷ್ಟು? 340. ಈಗ ನಾವು ಫೈನಲಿ ಹತ್ತುತ್ತಾ ಇದ್ದೇವೆ ಏರ್ ಪಿನ್ ಬೆಂಡ್ ರೋಡಲ್ಲಿ. ಅಂದರೆ ಬೆಟ್ಟ ಕಡೆಗೆ ಹತ್ತಬೇಕಿದು. ಇನ್ನು ನಮ್ಮ ನ್ಯಾನು ಯಾವ ಮಟ್ಟಕ್ಕೆ ದಮ್ ಕಟ್ಟುತ್ತಂತ ನೋಡಬೇಕು. ನೋಡೋಣ. ಒಟ್ಟಾರೆ ಇಷ್ಟೊತ್ತು ಡೌನಲ್ಲಿ ಬಂದ್ವಿ. ಈಗ ಮೇಲೆ ಹತ್ತಿಸ್ಬೇಕು. ಇವಾಗ ಇಳಿದ್ವಿ. ಈಗ ಹತ್ತಬೇಕು. ಆಮೇಲೆ ನಾಳೆ ನೋಡೋಣ. ನೆಕ್ಸ್ಟ್ ಬರಬೇಕಾದ್ರೆ ಇಳಿದ್ವಿ ಅಂತ ಅಂದ್ರೆ ಆಯ್ತು. ನಾವು ಒಂದು 7-8 ಕಿಲೋಮೀಟ್ರ್ ದೂರದಲ್ಲಿ ಇರ್ಬೋದು. ಸೊ ಜ್ಞಾನನ ಇಲ್ಲಿ ಹಾಕ್ಕೊಂಡಿದ್ದೇವೆ. ಸೊ ವ್ಯೂ ನೋಡ್ಬೋದು, ಸಾಕಾಗಿದೆ ಆಯಿತಾ. ಅಂದ್ಕೊಂಡೇ ಇರಲಿಲ್ಲ ನಾವು ಊಟಿಗೆ ಬರ್ತೀವಿ ಅಂತ. ಪ್ಲ್ಯಾನ್ ಇಲ್ಲದೆ ಬಂದಿದ್ದು. ಕಲರ್ ಆಗಿದೆ. ಒಂದೊಂದು ಮನೆ ಒಂದೊಂದು ಕಲರ್ ಇದೆ ನೋಡ್ಬೋದು ಅಲ್ಲೆಲ್ಲ.
ತಣ್ಣಗೆ ಅಂತಾರೆ ತಣ್ಣು ಅಂತಾರೆ. ಫೈನಲಿ ರೂಮ್ ಮಾಡಾಗಿದೆ, 3 ಜನಕ್ಕೆ ಸೇರಿ ಬಂದಾಯಿತು. ಅಯ್ಯಪ್ಪ ಪ್ಲ್ಯಾನಿಂಗ್ ಮಾಡಿದೆ, ಬಟ್ಟೆ ಗಿಟ್ಟೆ ಏನೂ ಇಲ್ಲ, ಒಟ್ಟಾರೆ ಬಂದ್ಬಿಟ್ಟು ಇದೇನೆ. ಫ್ಯಾನ್ ಆಫ್ ಮಾಡೋ ಫಸ್ಟು ಅಯ್ಯೋ ಯಾವುದು ಪ್ಲ್ಯಾನ್ ಇಲ್ದಂಗೆ ಹೆಂಗ್ಲ ಇದು ಎಲ್ಲ ತಣ್ಣಗದಪ್ಪ. ಓಸಿ ಚಳಿ ಐತಿ ಇಲ್ಲಿ ರಾತ್ರಿ ಮನೆಗೆ ಅಲ್ಲ ಕಡ ಚಾಪೆ ಕೆಳಗೆ ಬಿಡೋ. 2000 years later. ಫೈನಲಿ ಊಟಿನಲ್ಲಿ ನಮ್ಮ ರೂಮು ಬಿಡುವಂತಹ ಸಮಯವಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಜರ್ನಿ ಹೆಂಗೆಂಗೋ ಆಗೋಯ್ತು, ಹಂಗಾಗಿ ನಿದ್ದೆ ಸರಿಯಾಗಿ ಚೆನ್ನಾಗಿ ಪೂರೈಸ್ಕೊಂಡಿದ್ದೀವಿ. ಅದರ ಜೊತೆಗೆ ಮೇಯ್ನ್ ವಿಷಯ ಏನಪ್ಪ ಅಂತಂದರೆ, ನಾವೇನು ಈ ರೂಮ್ ಮಾಡಿದ್ವಿ ಇದಕ್ಕೆ ಬಂದುಬಿಟ್ಟು ವೀಕ್ ಡೇಸಲ್ಲಿ ಬಂದು ತುಂಬ ಕಮ್ಮಿ ಇರುತ್ತೆ. ಆಲ್ಮೋಸ್ಟು 1200 ಹಿಡಿದು 1500ವರೆಗೂ ನಾವು ಬಂದು 3 ಬೆಡ್ ಥರ ಮಾಡಿದ್ದಾಯ್ತಾ, ಅಂದರೆ 3 ಬೆಡ್ ತಗೊಂಡಿದ್ದು. ಹಂಗಾಗಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ತು. ಅಂದರೆ ವೀಕೆಂಡಲ್ಲಿ ಬಂತು ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐತೆ. ಸೇಮ್ ಇದೇ ರೂಮಿನ 4000-5000 ಅಂತ ಹೇಳ್ತಾರೆ. ಈ ರೂಮ್ ನಾವೇನು ಮಾಡಿದ್ವಿ, ಇದು ಬಂದ್ಬಿಟ್ಟು 1800 ರೂಪಾಯಿ ರೂಮ್ ಇದು. ನಮಗೆ ಡಿಸ್ಕೌಂಟ್ ಮಾಡಿದ್ರು ಹಾಗೆ ಇಲ್ಲಿ ಇದು ಹಾಂ ಮಂಡ್ಯದವ್ರು ಅಂತ ಅಂದ್ಬಿಟ್ಟು ಡಿಸ್ಕೌಂಟ್ ಮಾಡಿದ್ರು. ಯಾಕೆ ಬೇರೆ ಯಾರಿಗೂ ಮಾಡಲ್ವಾ? ಅವರು ಮಂಡ್ಯದವ್ರಲ್ವಾ? ಅವ್ರು ಮಂಡ್ಯದವ್ರು. ಓಕೆ, ಅವ್ರು ಕೂಡ ಮಂಡ್ಯದವ್ರು ಅಂತ ಅಂದ್ಬಿಟ್ಟು ಡಿಸ್ಕೌಂಟ್ ಮಾಡಿದ್ರು. ಆಮೇಲೆ ಬೇಕಿದ್ದು 1800 ರೂಪಾಯಿ ಈ ರೂಮ್ಗೆ. ಟೋಟಲ್ 3 ಜನ ಅಂದರೆ ಈ 3 ಬೆಡ್ಡಿಂದ, ಒಂದು ಡಬಲು ಒಂದು ಸಿಂಗಲ್ ಬೆಡ್ ಇದೆ. 1800 ರೂಪಾಯಿ. ಹೆಚ್ಚು ಕಡಿಮೆ ಸ್ವಲ್ಪ ಡಿಸ್ಕೌಂಟ್ ಮಾತಾಡಿದ್ರೆ ಡಿಸ್ಕೌಂಟ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ತುಂಬ ಲೇಟ್ ಆಗೋಗಿದೆ. ಆಲ್ಮೋಸ್ಟ್ ಇವಾಗ ಟೈಮ್ ಎಷ್ಟು ಅಂತ ಕೇಳ್ತೀರಾ? ಸೊ ಟೈಮ್ ನೋಡ್ಬೋದು, 10 ಗಂಟೆ ಆಗೇ ಹೋಯ್ತು. ಈಗ 10 ಗಂಟೆ ಆಗಿರೋದ್ರಿಂದಾಗಿ ಇವಾಗ ಸಮಸ್ಯೆ ಏನಂತಂದರೆ, ಈಗ ಸೀದಾ ಹೋಗ್ಬಿಡೋದ, ಇಲ್ಲ ಅಂತಂದರೆ 2-3 ಪಾಯಿಂಟ್ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡ್ಬೇಕು ಇನ್ನೇನಾಗುತ್ತೆ ಅಂತ. ಯಾಕೆ ಅಂತಂದರೆ ನನ್ನ ಜೊತೆಗಿರೋರು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಗಾಡಿನ ಇಲ್ಲಿ ಹಾಕ್ಕೊಂಡಿದ್ದೀವಿ. ಇದೇನೆ ಹೋಟ್ಲು ನಾವು ಇದ್ದಿದ್ದು. ಪಾರ್ಕಿಂಗ್ ಎಲ್ಲ ಇತ್ತು, ಎಲ್ಲ ಒಂದು ಗಾಡಿನೂ ಇಲ್ಲ, ಎಲ್ಲ ಹೊಂಟೋದು. ನಾವೇನೆ ಲಾಸ್ಟಿಗೆ ಹೋಯ್ತಿರೋದು. ಇಲ್ಲಿ ಇವರಿಬ್ಬರು ಫೋಟೋಶೂಟ್ ಮಾಡ್ತಾ ಕೂತವ್ರೆ. ಅಂದರೆ ಇನ್ನೊಂದೇನಂದರೆ, ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಕಿತ್ಕೊತಾರೆ. ಅದಕ್ಕೆ ಡಿಕ್ಕಿ ಒಳಗಡೆ ಹಿಂದಕ್ಕೆ ಹಾಕ್ಬಿಟ್ಟೆತೆಗೆ. ಅವಾಗ ಏನಂದರೆ ಪ್ರಾಬ್ಲಮ್ ಅಂದರೆ, ಈ ಬೇಕಾಯ್ತದ ಏನಕ್ಕಾದರೂ ಎಮರ್ಜೆನ್ಸಿಗೆ ನೀರು, ಹಾಗಾಗಿ ಹಾಕ್ಕೊಂಡಿದ್ದು. ನಾವು ಉಳ್ಕೊಂಡಿದ್ದು ಹೋಟ್ಲ್ ಇದೇನೆ. ಸೊ ಗಾಡಿ ಇಲ್ಲಿ ಪಾರ್ಕಿಂಗ್ ಕೂಡ ಇದೆ. ಸೊ ಬನ್ನಿ ಹೊರಡೋದಾತಾಗೆ. ಸೊ ಈಗ ಮತ್ತೆ ಹೊರಡೋದ ನ್ಯಾನೋದಲ್ಲಿ ಇನ್ನು ಪೆಟ್ರೋಲ್ ಹಾಕಿಸ್ಕೋಬೇಕಾಗುತ್ತೆ. ಒಂದು ಕೆಲಸ ಮಾಡೋಣ, ಸ್ಟಾರ್ಟ್ ಮಾಡುವ ಫಸ್ಟು. ಇಲ್ಲಿ ಗಂಟ 348 ಕಿಲೋಮೀಟ್ರ್ ಓಡಿದೆ. ಈಗ ಮತ್ತೆ ಸ್ಟಾರ್ಟ್ ಮಾಡುವ ನಮ್ಮ ಜರ್ನಿ. ಇದೊಂದು ವೆಜ್ ಹೋಟೆಲ್ ಅಂದ್ಕೊಂಡಿದ್ವಿ, ಇಲ್ಲಿಗೆ ಹೋಗ್ತಾ ಇದ್ವಿ. ಗಾಡಿನ ಇಲ್ಲಿ ಹಾಕಿದ್ದೀವಿ. ಇಲ್ಲಿ ಹಾಕ್ಕೊಂಡು ಬನ್ನಿ ನೋಡ್ಕೊಂಬರೋಣ ಏನಿದೆ ಅಂತಂದ್ಬಿಟ್ಟು. ಇಲ್ಲಿ ಹೋಗ್ಬಿಟ್ಟು ತಿಂಡಿ ಮಾಡಿಕೊಂಡು ಮತ್ತೆ ಬಂದರೆ ಆಯಿತು. ಸೊ ಗಾಡಿ ಬಂದಲ್ಲಿ ಪಾರ್ಕ್ ಮಾಡಿದ್ದೀನಿ. ಬನ್ನಿ. ನಾವು ಇಡ್ಲಿ ವಡೆ ಡಿಪ್ ತಗೊಂಡಿದ್ದೀವಿ. ಇಡ್ಲಿ ಇಲ್ಲೈತೆ, ವಡೆ ಎಲ್ಲೈತೆ? ವಡೆ ಹುಡ್ಕೋಣ. ಇಲ್ಲಿ ವಡೆ ಇಲ್ಲಿ ಸೈಡ್ಗೆ ಹೋಗ್ಬಿಟ್ಟೈತೆ. ಸಾರಿ, ವಡೆ ಇಲ್ಲೈತೆ. ನಮ್ಮ ಹುಡುಗರು ಅದೇನೆ. ಸೊ ತಿನ್ಕೊಂಡು ಫಸ್ಟು ಇಡ್ಲಿ ಡಿಪ್ ತಿಂದ್ವಿ, ಅದು ಸಾಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಒಂದು ರೌಂಡು ಪೂರಿನ ತರ್ಸ್ಕೊಂಡು ತಿಂತಾ ಇರೋವಂಥದ್ದು. ಈಗ ನಾವು ಇಲ್ಲಿ ಟಿಕೆಟ್ ಕೌಂಟರ್ ಹತ್ರ ಇದ್ದೀವಿ. ಟೀ ಪಾರ್ಕ್ ಅಂತ ಇದು. ಬನ್ನಿ ಇಲ್ಲಿ ಹೋಗಿ ಟಿಕೆಟ್ ತಗೊಳ್ಳೋಣ. ನಾವು 3 ಜನ ಒಟ್ಟು ಆಗಿದೆ ಎಷ್ಟು ಅಂತಂದ್ರೆ, ಇನ್ಕ್ಲೂಡಿಂಗ್ 50 ರೂಪಾಯಿ ಪಾರ್ಕಿಂಗ್ ಸೇರಿ 170 ರೂಪಾಯಿ ಇಲ್ಲಿ ಪಾರ್ಕಿಂಗಿಗೆ ತಗೊಂಡಿದ್ದಾರೆ. ಇದೇ ಟೀ ಸೊಪ್ಪು. ಸರ್ ನಾನು ದೂರದಲ್ಲಿ ಫಿಲಮಲ್ಲಿ ಮಾತ್ರ ನೋಡಿದ್ದೆ, ಇವತ್ತು ಹತ್ತಿರದಲ್ಲಿ ಬಂದ್ಬಿಟ್ಟು ನೋಡ್ತಾ ಇದ್ದೀನಿ.
ಸೊ ಇದು ಒಳಗೆಲ್ಲ ಹೋಗ ಇದ್ರೊಳಗಡೆ ಹೋಗ್ಬೋದಾ? ಹೋಗು. ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗಿಯೋಕ್ಕೆ ಮಾಡಿರೋದು, ಓಡಾಡೋಕ್ಕೆ. ಇಲ್ಲಿ ಯಾವ್ದ್ಯಾವುದೋ ವಿಚಿತ್ರ ಗಿಡಗಳೆಲ್ಲ ಕಾಣಿಸ್ಕೊತವೆ ಇಲ್ಲಿ, ಈ ಎಲೆಗಳು. ಟೀ ಪಾರ್ಕ್ ಈ ಥರ ಪಾರ್ಕಿಂಗು ಇಲ್ಲಿ 50 ರೂಪಾಯಿ ಅಂತ ಪಾರ್ಕಿಂಗ್, ಅದೇ ಕ್ಲೀನಾಗಿ ಇಟ್ಟವ್ರೆ. ಇದಾದಮೇಲೆ ನಾವು ಹೋಗುತ್ತಿರುವಂತಹ ಜಾಗದ ಯಾವುದು ಅಂತ ಅಂದರೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇಲ್ಲಿ ಹೋಗೋತಿಲ್ಲ, ಒಟ್ಟು ಅಲ್ಲಿ ಗಂಟೆ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ಇಲ್ಲಿ ಡಿಸೈನ್ ಏನೋ ಮಾಡಿಟ್ಟವ್ರ ತೆಗಿ. ನಮಗೆ ಇನ್ನೂ ಏನೋ ಡಿಫ್ರೆಂಟ್ ಆಗಿರಬೇಕು. ಇಲ್ಲಿ ನೋಡ್ಬೋದು, ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಟೀ ಎಸ್ಟೇಟು. ಅಲ್ಲಿ ಬರೀ ಗಿಡ ಶೋಗ್ ಸೇರಿಸು ಕಾಯಿಲ್ನ ನೋಡ್ಬೋದು. ಇದು ಆಪಲ್ ಗಿಡ ಇದ್ದಂಗೆ. ಕಾಫಿ ತೋಟ ನಿಂತ್ಕೊಂಡ್ರು ಫೋಟೋ ತೆಗಿ. ಇದು ಬಂದು ಊಟಿ ಪೇರ್ಸ್ ಆಯ್ತಾ. ಪೇರ್ಸ್ಗಳೆಲ್ಲ ಇರೋದಕ್ಕೆ ಮರದಲ್ಲಿ ಚಿಕ್ಕದಾಗಿದ್ದಾವೆ. ಸೊ ಈಗ ಟೀ ತೋಟ ಒಳಗಿರೋಂಥ ಕಿತ್ಕೊಂಡೆ ಪೇರ್ಸ್ ಆಯ್ತಾ. ಇದು ಪೇರ್ಸು ಇದೆ, ಮರದ್ದು ಕಿತ್ಕೊಂಡಿದ್ದು ಮೇಲ್ಗಡೆ ಇದೆ, ಅಲ್ಲಿ ಎಟಕ್ತಾ ಇಲ್ಲ. ಎಲ್ಲಿ ಗಂಟ ಕೈ ಎಟಕ್ತಿತ್ತು ಅಲ್ಲಿ ಗಂಟ ಇದೊಂದು ಕಿತ್ಕೊಂಡಾಯ್ತು. ಇದನ್ನು ತಿನ್ಕೊಂಡು ಹೋಗೋಣ. ಸೊ ಫೈನಲಿ ನಾನು ಕೂಡ ಅಂದರೆ ಟೀ ಎಸ್ಟೇಟ್ ಒಳಗಡೆ ಬಂದಿದ್ದು ಇದೇ ಫಸ್ಟ್ ಟೈಮು. ಯಾರು ನೋಡ ಇದ್ರಲ್ಲಿ ಬರ್ತಾವ್ರೆ? ಅರ್ಜುನ ಅಲ್ವಾ? ಈ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಕರ್ನಾಟಕ ಬಾರ್ಡ್ರು ಒಳಗಡೆ. ಅಂದರೆ ಕರ್ನಾಟಕಕ್ಕೆ ಇಲ್ಲಿಂದ ಎಂಟ್ರಿ ಆಗಾಯಿತು. ಇವಾಗ ನಾವಿದ್ದೀವಿ ಕರ್ನಾಟಕ ಒಳಗಡೆ. ಸೊ ಬನ್ನಿ ಈಗ ಬಂಡೀಪುರ ಏನು ರೆಸಾರ್ಟ್ ಕಾಡು ಏನಂತಾರೆ ಅದಕ್ಕೆ ನಂಗೆ ಗೊತ್ತಿಲ್ಲ. ಒಟ್ಟಾರೆ ಬಂಡೀಪುರ ಒಳಗಡೆ ನಾವೀಗ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಬಂಡೀಪುರ ಅಂತ ಹೇಳೋದು. ಅಲ್ಲಿಂದ ಮುಂದಕ್ಕೆ ಹೋಯ್ತು ಅಂದರೆ ನೀಲಗಿರಿ ಅಂತ ಹೇಳ್ತೀವಿ. ಅಂದರೆ ಈ ತಮಿಳ್ನಾಡು ಕಡೆಗೆ ಹೋಯ್ತು ಅಂದರೆ ಅದೇನೋ ನೀಲಗಿರಿ ಡಿಸ್ಟಿಕ್ ಅಂತ ಹೇಳ್ತಾರೆ. ನಾವೀಗ ಬಂಡೀಪುರದಲ್ಲಿದ್ದೀವಿ. ಇರುವಂಥ ಬಂಡೀಪುರ ಫಾರೆಸ್ಟಲ್ಲಿ ಅಲ್ಲ, ಬಂಡೀಪುರ ಫಾರೆಸ್ಟ್ ಒಳಗಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಪೊಲೀಸ್ ನೋಡ್ರಿ ಏನೇನು ಮಾಡ್ತಾರಂತ ಮಿರಾಕಲ್ ರೋಡಲ್ಲಿ. ನಾವು ಮಾಡಿಲ್ವ ಅರ್ಧ ತಿರ್ಸ್ಕೊಂಡು. ಯಾರು ನಿಲ್ಸಿದ್ದು? ಅದು ವಿಡಿಯೋನೇ ತೆಗಿಯೋಕ್ಕಾಗಿಲ್ಲ. ರೈಟ್ ಅಲ್ವಲ್ಲ ಸೊ ಫೈನಲಿ ಮನೆಗೆ ಬಂದಾಗಿದೆ. ಒಟ್ಟು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಹೇಳ್ಬೇಕಂದ್ರೆ 721 ಕಿಲೋಮೀಟ್ರ್ ಟೋಟಲಾಗಿ ರನ್ ಮಾಡಿರೋದು. ಸೊ ಮಿಕ್ಕಿದ್ದು ರಾತ್ರಿ ಟೈಮ್ ಇವಾಗ ಎಷ್ಟು ಅಂತ ಹೇಳ್ಬೇಕು ಅಂದರೆ ನೋಡ್ಬೋದು, ಇಲ್ಲಿ 12:30 ಆಗೋಗಿದೆ. ಸೊ ಒಂದು ಕೆಲಸ ಮಾಡೋಣ, 2 ದಿನ ಟ್ರಿಪ್ ಒಟ್ಟು ಹೋಗಿರೋದು. ಸೊ ನೆಕ್ಸ್ಟ್ ವ್ಲಾಗು ಆಮೇಲೆ ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಒಂದಿನ ಅಂತ ಟ್ರಿಪ್ ಹೋಗಿದ್ದು ನಾವು ನೀರಾಗಿ ಕುಡ್ಕೊಂಬರೋಣ ಅಂತ. ಬಟ್ ಇಲ್ಲೇನಾಯಿತು ಎಡವಟ್ಟು ಅಂತಂದರೆ ನೀರ ಜಾಸ್ತಿ ಆಗೋಯ್ತು. ಸೀದಾ ಅಲ್ಲಿಂದ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ನಾವು ಹೋಗಿದ್ದು ಎಲ್ಲಿಗೆ ಅಂತಂದರೆ ಊಟಿಗೆ ಹೋದ್ವಿ. 1-2 ಪ್ಲೇಸನ್ನು ನೋಡಿದ್ವಿ. ಒಂದೇ ಪ್ಲೇಸ್ ನೋಡಿದ್ದು ಊಟಿ ನೋಡ್ಕೊಂಡ್ವಿ. ಕೆಲವೊಂದು ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಕೊಂಡ್ವಿ, ಚಾಕ್ಲೇಟ್ ಅದು ಇದು ಅಂತ ತೊಗೊಂಡ್ವಿ. ಅದಾದಮೇಲೆ ಸೀದಾ ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದು. ಮೈಸೂರು ಹತ್ರ ನಾವು ಊಟ ಮಾಡ್ಕೊಂಡ್ವಿ. ಗಾಡಿ ಅಂದರೆ ನ್ಯಾನೋದಲ್ಲಿ ಬಂದುಬಿಟ್ಟು ನಾವು ಡೌನ್ ಇಳಿಸ್ಬೇಕಾದ್ರೆ, ಅಪ್ಪು ಹೋಗ್ಬೇಕಾದ್ರೆ ಯಾವುದೇ ಥರ ಪ್ರಾಬ್ಲಮ್ ಇರಲಿಲ್ಲ. ಡೌನ್ ಇಳಿಸ್ಬೇಕಾದ್ರೆ ಬಂದುಬಿಟ್ಟು ಬ್ರೇಕ್ ಫೇಲ್ಯೂರ್ ಆದಂಗಾಯಿತು. ಸೊ ಬ್ರೇಕ್ ಫೇಲ್ಯೂರ್ ಆದಂಗಾಯಿತು ಯಾಕೆ ಅಂತಂದರೆ ಡ್ರಮ್ ಹೀಟ್ ಆಗೋಯ್ತು ಆಯಿತಾ. ಸೊ ಆ ಥರ ಆಗಿದ್ದಕ್ಕೆ ನಮಗೆ ಅಂದರೆ ನಾರ್ಮಲಾಗಿ ನಾವು ಒಂದು 10-15-20 ನಿಮಿಷವರೆಗೂ ನಾವು ಆನ್ ದ ವೇನಲ್ಲಿ ಬರೋ ದಾರಿನಲ್ಲಿ ನಿಲ್ಲಿಸಿದ್ವಿ. ಅಂದರೆ ನಾವು ಗುಂಡಲ್ಪೇಟೆ ಕಡೆಯಿಂದ ಬಂದಿದ್ದು.
ಮತ್ತು ಗುಂಡಲ್ಪೇಟ್ ಅಲ್ಲಿ ಒಂದು ಕಡೆ ನಿಲ್ಲಿಸ್ಕೊಂಡ್ವಿ. ಅದಾದಮೇಲೆ ಎಲ್ಲ ಒಂದು 20 ನಿಮಿಷ ಆದಮೇಲೆ ಮತ್ತೆ ಬಂದ್ವಿ. ಒಳ್ಳೆ ಸ್ಟೀಫ್ ಡೌನ್ ಇತ್ತು. ಬ್ರೇಕ್ ಇಟ್ಕೊಂಡೇ ಬರಬೇಕಲ್ವ, ಹಂಗಾಗಿ ಏನಾಯಿತು, ಬ್ರೇಕ್ ಬಂದುಬಿಟ್ಟು ಅಂದರೆ ಡ್ರಮ್ ಹೆವಿ ಓವರ್ ಹೀಟ್ ಆಗೋಯಿತು. ಗುಂಡಲ್ಪೇಟ್ ಬಂದಮೇಲೆ ಕರೆಕ್ಟಾಗಿ ಅಲ್ಲಿ ಬ್ರೇಕ್ ಹಿಡಿತಾ ಇರಲಿಲ್ಲ ಸಿಗ್ನಲ್ ಹತ್ರ. ಸೊ ಅಲ್ಲಿ ಮತ್ತೆ ಒಂದು 20 ಮಿನಿಟ್ಸ್ ಅಷ್ಟು ಕೂಲಿಂಗ್ ಹಾಕ್ಕೊಂಡು ಮತ್ತೆ ಮೈಸೂರಿಗೆ ಬಂದ್ವಿ. ಮೈಸೂರು ಹತ್ರ ಬಂದಾಗ ಮತ್ತೆ ಅಲ್ಲಿಂದ ಬ್ರೇಕ್ ಹಿಡಿತಾ ಇರಲಿಲ್ಲ. ಅದಾದಮೇಲೆ ಅಷ್ಟು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಕತ್ಲೆ ಬೇರೆ ಆಗೋಯಿತು. ಈ ಥರ ಇತ್ತು. ಸೊ ಪ್ಲ್ಯಾನ್ ಮಾಡದೆ ಹೋಗಿದ್ದು ಟ್ರಿಪ್ ಇದು, ಬಟ್ ಮಜವಾಗಿತ್ತು. ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೋದಿತ್ತು. ಅಂದರೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡೋದ್ರೆ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಬೋದು, ಇದಕ್ಕಂತಲೇ ಹೋಗೋದು. ಇದರಲ್ಲಿ ಏನಾಗೋಯಿತು ಅಂತಂದರೆ ಅನ್ಪ್ಲ್ಯಾನ್ ಇತ್ತಲ್ವ, ಬಟ್ಟೆ ಗಿಟ್ಟೆ ಏನೂ ಇರಲಿಲ್ಲ ನಮ್ಮ ಹತ್ರ, ಒಂದೇ ಬಟ್ಟೆಲ್ಲೇ ಹೋಗಿದ್ದು, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಓವರಾಲ್ ಆಗಿ ಎಕ್ಸ್ಪೀರಿಯೆನ್ಸ್ ಸೂಪರು. ಸೊ ನಾವು 3 ಜನ ಕೂಡ ಶೇರಿಂಗ್ ಮಾಡಿಕೊಂಡೆ ಹೋಗಿರೋದು. ಶೇರಿಂಗ್ ಅಂತಂದರೆ ಒಬ್ಬರದು ಫುಡ್ಡು, ಒಬ್ಬರದು ಪೆಟ್ರೋಲು, ಒಬ್ಬರದು ಸಣ್ಣ ಪುಟ್ಟ ಖರ್ಚು ಅಂದ್ಕೊಂಡೆ ಹೋಗಿದ್ದು. ಈ ಥರ ಇತ್ತು. ಓವರಾಲ್ ಆಗಿ ಎಕ್ಸ್ಪೀರಿಯೆನ್ಸು ಸೂಪರ್. ಸೊ ಈ ಒಟ್ಟು ಎಷ್ಟು ಖರ್ಚಾಗಿದೆ ಅಂತಂದರೆ ಒಬ್ಬೊಬ್ಬರಿಗೆ ಒಂದು 2,000 ರೂಪಾಯಿ ಲೆಕ್ಕದಲ್ಲಿ ಖರ್ಚು ಬಂದಿರುತ್ತೆ ಆಯಿತಾ. ಒಂದು 7-8 ಸಾವಿರ ರೂಪಾಯಿ ಖರ್ಚಾಗಿದೆ 3 ಜನ ಸೇರಿ. 8,000 ರೂಪಾಯಿ ಅಂತ ಇಟ್ಕೊಳ್ಳಿ. ಪೆಟ್ರೋಲು, ಊಟ ಮತ್ತು ರೂಮು ಎಲ್ಲ ಸೇರಿ ಒಂದು 8,000 ರೂಪಾಯಿ ಅಷ್ಟು ಖರ್ಚಾಗಿದೆ 3 ಜನಕ್ಕೆ. ಅಂತ ಹೆವಿ ಏನು ಖರ್ಚನ್ನು ಮಾಡೋಕ್ಕೆ ಹೋಗಿಲ್ಲ. ನಾರ್ಮಲಾಗಿ ಏನು ಊಟ ತಿಂಡಿ ಅದು ಇದು ಅಂತಂದ್ಬಿಟ್ಟು ಖರ್ಚು ಮಾಡಿರೋಂಥದ್ದು ಆಯಿತಾ. ಸೊ ಟೋಟಲಾಗಿ ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಸೇರಿ ನ್ಯಾನೋಗೇನು ಪೆಟ್ರೋಲ್ ಏನು ಅಷ್ಟೇನು ಆಗಿಲ್ಲ. 3,500 4,000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀವಿ ನ್ಯಾನೋಗೆ. ಮಿಕ್ಕಿದೆಲ್ಲ ನಮ್ಮದೇ ಊಟ ತಿಂಡಿ ಅದು ಇದು ಖರ್ಚಂತ ಆಗಿರೋವಂಥದ್ದು. ಸೊ ಜಾಲಿಯಾಗಿತ್ತು ಅಂತ ಹೇಳ್ಬೋದು ಟ್ರಿಪ್ಪು. ಇಷ್ಟೇ ಸ್ನೇಹಿತರೆ ಈ ಟ್ರಿಪ್ಪಲ್ಲಿ. ಸೊ ನಮ್ಮ ಟಾಟಾ ನ್ಯಾನೋದಲ್ಲಿ ಈ ಥರ ಟ್ರಿಪ್ ಹೋಗಿ ಬಂದ್ವಿ. ಒಂದು ಏನಂದರೆ ಭಯ ಆಗಿದ್ದು, ಇದ್ದಿದ್ದಂಗೆ ಬ್ರೇಕ್ ಹಿಡಿತಿರ್ಲಿಲ್ವಲ್ಲ, ಅದೊಂದು ಭಯ ಆಯಿತು. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು. ಹುಡುಗರ ಜೊತೆ ಇದ್ದಾಗ ಅಷ್ಟೇನು ಭಯ ಪಡೋವಂಥ ಅವಶ್ಯಕತೆ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಮೇಯ್ನಾಗಿ ನಮಗೆ ಎಲ್ಲಪ್ಪ ಭಯ ಆಗುತ್ತೆ ಅಂದರೆ ಫ್ಯಾಮ್ಲಿ ಜೊತೆಗಿದ್ದಾಗ ಏನು ಎತ್ತ ಕತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಭಯ ಆಗುತ್ತೆ. ಅದು ಬಿಟ್ಟರೆ ಯಾವುದೇ ಥರ ತೊಂದರೆ ಇಲ್ಲ. ಬಸ್ಸು ಗಿಸ್ಸೆಲ್ಲ ಓಡಾಡ್ತಾನೆ ಇರ್ತವೆ ಮೇನ್ ರೋಡಲ್ಲಿ. ಸೊ ಹಾಗಾಗಿ ಭಯ ಪಡೋವಂಥದ್ದೆಲ್ಲ ಮುಂಚೆ ಅಂತ ಹೇಳಬೇಕು ಅಂದರೆ 2000 ಇಸ್ಪಿನಲ್ಲಿ, 2008ಅಲ್ಲಿ, 2011, 12 ಆ ಟೈಮಲ್ಲಿ ಇದ್ದಿದ್ರೆ ಅಷ್ಟು ಗಾಡಿಗಳಿಲ್ಲ ಅಂತ ಅಂದ್ಬಿಟ್ಟು ಭಯ ಪಡ್ಬೋದು, ಅಂದರೆ ಭಯ ಪಡೋವಂಥ ಪರಿಸ್ಥಿತಿ ಇರ್ತಿತ್ತು. ಬಟ್ ಇವತ್ತೊಂದು ದಿವಸದಲ್ಲಿ ಎಲ್ಲ ಕಡೆನೂ ವೆಹಿಕಲ್ಲು ಓಡಾಡ್ತಾನೇ ಇರ್ತವೆ. ಸೊ ಹಂಗಾಗಿ ಭಯ ಪಡೋವಂಥದ್ದಿಲ್ಲ. ಸೊ ಈ ಥರ ಇತ್ತು ನಮ್ಮ ಜರ್ನಿ. ಊಟಿ ಅಂದರೆ ನೀರ ಕುಡಿಯೋಕ್ಕಂತ ಹೋಗ್ಬಿಟ್ಟು ಊಟಿಗೆಲ್ಲ ಹೋಗಿ ಬಂದಿದ್ದು. ಒಂಥರ ಅನ್ಪ್ಲ್ಯಾನ್ ಜರ್ನಿ ಆಗಿತ್ತು, ಮಜವಾಗಿತ್ತು ಆಯಿತಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.